ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಶ್ರಾವಣ ಮಾಸ ಬಂತು, ಫಸ್ಟು ಹಬ್ಬ ಸ್ಟಾರ್ಟ್ ಆಯಿತು, ನಾಗರ ಪಂಚಮಿ. ಪಂಚಮಿ ಸ್ಪೆಷಲ್ ಏನಪ್ಪ ಅಂದರೆ ಶೇಂಗಾ ಉಂಡೆ. ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ಸು. ಶೇಂಗಾ ಉಂಡೆ ಇಲ್ಲದೆ ನಾಗರ ಪಂಚಮಿ ಹಬ್ಬನೇ ಆಗೋದಿಲ್ಲ. ಆ ಶೇಂಗಾ ಉಂಡೆ ಹೇಗೆ ಮಾಡೋದು ಅಂತ ನಾನು ಇವತ್ತು ತೋರಿಸ್ತೀನಿ. ಶೇಂಗಾ ಉಂಡೆ ಅಂದರೆ ಫಸ್ಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟು ಶೇಂಗಾನೇ ಅಲ್ವಾ. ಅದನ್ನು ನಾನಿಲ್ಲಿ ನೀಟಾಗಿ ಶೇಂಗಾ ಎಷ್ಟು 1 ಕೆ ಜಿಯಷ್ಟು ಶೇಂಗಾ ತೊಗೊಂಡು ಹುರಿದ್ಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದ್ದೆ. ರಾತ್ರಿನೇ ಹುರಿದಿಟ್ಕೊಂಡಿದ್ದೆ. ಅದು ತಣ್ಣಗಾದ್ಮೇಲೆ ಅದ್ರದ್ದು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲ ಬಿಚ್ಕೋಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಇದನ್ನೊಂದು ಮರಕ್ಕೆ ಶೇಂಗಾ ಕಾಳು ತೊಗೊಂಡು ಕುಟ್ಟೋದಿರುತ್ತಲ್ಲ, ಆಮೇಲೆ ಕುಟ್ಟಣಿಗೆ ಇರುತ್ತಲ್ಲ, ಕಲ್ಲು ಸಣ್ಣದು ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಈ ಥರ ಒತ್ತಾ ಹೋಗ್ತಾ ಇದ್ದರೆ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಬಿಚ್ಕೊಳ್ಳುತ್ತೆ ಅದು. ಆಮೇಲೆ ಜೊತೆಗೇನಂದರೆ ಅದು ಬೇಳೆ ಬೇಳೆ ಥರ ಆಗಬೇಕು ಶೇಂಗಾ ಉಂಡೆಗೆ. ಬೇಳೆ ಬೇಳೆ ಥರ ಆಗಬೇಕು. ಹಾಗಾಗಿ ಎರಡಕ್ಕೂ ಈಸಿ ಆಗೋ ಪ್ರೊಸೆಸ್ ಅಂದರೆ ಈ ಥರ ಕಲ್ಲಲ್ಲಿ ಹಿಂಗೆ ಮಾಡಿ ಕೇರ್ಬಿಟ್ರೆ ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೇಳೆ ಆಗಿ ಕಾಣ್ತಾ ಇದೆ. ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಹೋಗಿದೆ. ಬರೀ ಬೇಳೆ ಅಷ್ಟೇ ಉಳ್ಕೊಳ್ಳುತ್ತೆ. ಈ ಥರ ಹಿಂಗೆ ಮಾಡಿಕೊಂಡು ಕೇರ್ಕೊಂಬಿಟ್ರೆ ಸಾಕು, ಆರಾಮಾಗಿ ನಮಗೆ ಬೇಳೆ ಒಂದು ಸಪ್ರೇಟಾಗಿ ಮತ್ತು ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ಸಪ್ರೇಟಾಗಿ ಇದಾಗ್ಬಿಡುತ್ತೆ. ಚಿಕ್ಕ ಚಿಕ್ಕದು ಪುಡಿ ಪುಡಿನೂ ಸ್ವಲ್ಪ ಇರುತ್ತೆ. ಅದು ಸ್ವಲ್ಪ ವಿಷ ವಿಷ ಅಂತ ಹೇಳ್ತಾರೆ ಅದು. ಅದನ್ನು ಕೂಡ ಕೇರ್ಬಿಟ್ಟು ಮರದಲ್ಲಿ ಹೊರಗಡೆ ಇದು ಮಾಡ್ಕೊಬೇಡಿ. ನೋಡಿ ಎಲ್ಲೋ ಒಂದೊಂದು ಮಾತ್ರ ಸಿಪ್ಪೆ ಉಳ್ಕೊಂಡಿದೆ. ಎಲ್ಲ ಪೂರ್ತಿ ಬೇಳೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈ ಥರ ಮಾಡಿಟ್ಕೋಬೇಕು ಎಲ್ಲನೂ ಶೇಂಗಾಗಳನ್ನ. ಸ್ಟೆಪ್ ಬೈ ಒಂದೊಂದು ಸ್ವಲ್ಪ ಹಾಕ್ಕೊಂಡು ನಾನು ಪೂರ್ತಿಯಾಗಿ ಇದೇ ಪ್ರೊಸೆಸ್ಸಿಂದ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಕೊಬ್ಬರಿ ಬೇಕಿದಕ್ಕಿವಾಗ. ಹಾಗೆ ಕೊಬ್ಬರಿ ಅಂದರೆ ಒಂದು 3 ಬಟ್ಲಾಗಷ್ಟು ಕೊಬ್ಬರಿನ ತೊಗೊಂಡಿದ್ದೆ ನಾನು. ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ, ಅಂದರೆ ತುಂಬ ನೈಸಾಗಿ ಬೇಡ, ಸ್ವಲ್ಪ ತರಿ ತರಿ. ಯಾಕಂದರೆ ಉಂಡೆಲಿ ತಿನ್ನಬೇಕಾದ್ರೆ ಸ್ವಲ್ಪ ತರಿ ತರಿ ಸಿಗಬೇಕು ಆ ಥರ. ಸ್ವಲ್ಪ ತರಿ ತರಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಂದು ಪಾತ್ರೆಗೆ, ಒಂದು ದೊಡ್ಡ ಬಾಣಲಿ, ಸ್ಟೀಲ್ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಬೇಳೆ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಕಾಳು, ಅದು ಕೂಡ ತುಂಬ ದಪ್ಪ ದಪ್ಪ ಬೇಳೆ ಇತ್ತು. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಲೈಟಾಗಿ ಕ್ರಷ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ತುಂಬ ದಪ್ಪ, ತುಂಬ ನೈಸಾಗೂ ಮಾಡಬಾರ್ದು. ಜಸ್ಟು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು 2ರಿಂದ 3 ಸೆಕೆಂಡ್ ಅಷ್ಟೇ. ನೋಡಿ ಹಿಂಗೆ ನಾನೆಲ್ಲೂ ವೀಡಿಯೋ ಕಟ್ ಮಾಡಿಲ್ಲ. ಜಸ್ಟ್ ಹಿಂಗಾಕಿ ಹಿಂಗೆ ತಂದಿದ್ದೀನಿ. ಸ್ವಲ್ಪ ಹೋಳೋಳಾದರೆ ಸಾಕು. ಲಾಸ್ಟ್ ತಳದಲ್ಲಿ ಲೈಟಾಗಿ ಸ್ವಲ್ಪ ಪೌಡ್ರ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಒಡ್ದಂಗಾದರೆ ಸಾಕು. ಆ ಥರ ನಾನು ಎಲ್ಲ ಶೇಂಗಾಗಳನ್ನು ಹಾಗೆ ಮಾಡ್ಕೊತಾ ಇದ್ದೀನಿ. ಒಂದು 3ರಿಂದ 4 ಸಲಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಆ ಥರ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಕೈ ಮುಷ್ಟಿ ಆಗೋಷ್ಟು ಎಳ್ಳನ್ನು ತೊಗೊಂಡು ಅದನ್ನು ಕೂಡ ಜಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಅದನ್ನು ಕೂಡ ಒಂದು 2 ಸೆಕೆಂಡ್ ಅಷ್ಟೇ. ಸ್ವಲ್ಪ ಹೊಡ್ಕ ಆಯ್ತಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಅದು. ಹಾಗಾಗಿ ಎಳ್ಳನ್ನು ಹಾಗೆ ಹಾಕಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಲೈಟ್ ಸ್ವಲ್ಪ ಒಂದು 2 ಹಿಡಿಯಷ್ಟು ಮಾತ್ರ ಮೇಲ್ಗಡೆ ಹುರ್ಗಡ್ಲೆ ಅಂತ ಹೇಳ್ತೀವಲ್ಲ, ಪುಟಾಣಿ ಅಂತ ಹೇಳ್ತೀವಿ ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಆಪ್ಷನಲ್ಲು. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಕೆಲವೊಬ್ರು ಏನಂದರೆ ತುಂಬ ಹುರ್ಗಡ್ಲೆ ಪೌಡ್ರನ್ನೇ ತುಂಬ ಹಾಕ್ಬಿಡ್ತಾರೆ. ಬಟ್ ನಾವೇನಂದರೆ ಹುರ್ಗಡ್ಲೆ ಪೌಡ್ರನ್ನ ಸ್ವಲ್ಪ, ನೋಡಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟನ್ನ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಬಟ್ ಮಾತ್ರ ನಾನು ಹಾಕೋದು ಜಸ್ಟ್ ಒಂದು ಅಂಗೈಯಷ್ಟು ಮುಷ್ಟಿಯಷ್ಟು ಮಾತ್ರ ಹುರ್ಗಡ್ಲೆ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ನಾನು. ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಒಂಚೂರು ಅದು ಕೂಡ ಚೆನ್ನಾಗಿ ಬರುತ್ತೆ. ಉಂಡೆ ಕಟ್ಬೇಕಾದ್ರೆ ಗಟ್ಟಿ ಹಿಡ್ಕೊಳ್ಳುತ್ತೆ ಅಂತ ಅಷ್ಟೇ. ಅದಾದಮೇಲೆ ಇನ್ನೊಂದು ಚಿಕ್ಕ ಜಾರಿಗೆ ಸ್ವಲ್ಪ ಫ್ಲೇವರ್‌ಗೋಸ್ಕರ ಅಂತ ಒಂದು 10ರಿಂದ 15 ಏಲಕ್ಕಿ, 2 ಲವಂಗ, ಆಮೇಲೆ ಒಣಗಿರೋಂಥ ಶುಂಠಿ. ಆ ಶುಂಠಿನ ಕುಟ್ಟಿ ಸ್ವಲ್ಪ ಅದನ್ನು ಪೂರ್ತಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ಳೋಣ ಅದನ್ನು. ಅದನ್ನು ಆ್ಯಡ್ ಮಾಡಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಂದರೆ ತಿನ್ನಬೇಕಾದ್ರೆ ಅದು ಶೇಂಗಾ ಉಂಡೆ ಸ್ವಲ್ಪ ಗ್ಯಾಸು ಈ ಥರ ಎಲ್ಲ ಆಗುತ್ತಲ್ಲ, ಈ ಥರ ಮಾಡಿ ಈ ಪೌಡ್ರನ್ನ ಆ್ಯಡ್ ಮಾಡೋದ್ರಿಂದ ಏನಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸ್ವೀಟ್ ಐಟಮ್ ಸ್ವಲ್ಪ ಬೇಗ ಡೈಜೆಷನ್ ಆಗಲ್ಲ ಅಂತಾರೆ. ಹಾಗಾಗಿ ನೋಡಿ ಮಿಕ್ಸಿಂಗ್ ಮಾಡಿಬಿಟ್ಟು ಸ್ವಲ್ಪ ಸಿಪ್ಪೆ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ನಾನು ಟೀ ಸೋಸೋದಕ್ಕೆ ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಜಲ್ಡಿ ಥರ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆ ಬಂದಿರೋಂಥ ಸಿಪ್ಪೆಗಳನ್ನೆಲ್ಲ ತೆಗಿತಾ ಒಂದು ಸ್ವಲ್ಪ ದಪ್ಪ ದಪ್ಪ ತರಿ ತರಿ ಇದ್ರೂ ಪ್ರಾಬ್ಲಮ್ ಇಲ್ಲ, ಹಾಕ್ಕೊಂಬಿಟ್ಟೆ ಎಲ್ಲನೂ. ನೋಡಿ ಇವಾಗ ಪೂರ್ತಿ ಎಲ್ಲ ಮಿಕ್ಸ್ಚರ್ ರೆಡಿ ಆಗಿದೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದಕ್ಕೆ ಕೊಬ್ಬರಿ, ಶೇಂಗಾ, ಎಳ್ಳು, ಆಮೇಲೆ ಹುರ್ಗಡ್ಲೆ ಪೌಡ್ರು ಒಂದು ಮುಷ್ಟಿಯಷ್ಟು, ಆಮೇಲೆ ಹುರ್ಗಡ್ಲೆ ಸ್ವಲ್ಪ, ಇಷ್ಟನ್ನ ಹಾಕ್ಕೊಂಡು ಎಕ್ಸಾಕ್ಟ್ ಅಷ್ಟು ಪೌಡ್ರಿಗೆ 1 ಕೆ ಜಿಯಷ್ಟು ಬೆಲ್ಲನ ತೊಗೋಬೇಕು. 1 ಕೆ ಜಿ ಬೆಲ್ಲದ್ದು ಬಕ್ಕಿಟು ಎಲ್ಲ ಬರುತ್ತಲ್ಲ, ನಾವು ಅದನ್ನು ತೊಗೊಂಡಿರೋದು. 1 ಕೆ ಜಿ ಬೆಲ್ಲನ ಪೂರ್ತಿ ನೋಡಿ ಈ ಥರ ಕುಟ್ಬಿಟ್ಟು ಅದನ್ನ ಇವಾಗ ಪಾಕ ತೊಗೋಬೇಕು ಒಂದು ಪಾತ್ರೆಗೆ ಹಾಕ್ಕೊಂಡು. ಅದಕ್ಕೆ ಇವಾಗ ಕುಟ್ಟಿ ನೀಟಾಗಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಹಾಕ್ಕೊಂಡು ಪಾಕ ತೊಗೋಬೇಕು. ಆ್ಯಕ್ಚುಲಿ ಬೆಲ್ಲ ಸ್ವಲ್ಪ ಅದು ಪಾಕ ತೊಗೋಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ.
ಹಾಗಾಗಿ ನಾನು ಜಸ್ಟ್ ಒಂದು ಚಿಕ್ಕ ಟೀ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಅದು ಪಾಕ ತೆಗೆಯೋ ಟೈಮಲ್ಲಿ. ಯಾಕಂದರೆ ತುಪ್ಪ ಹಾಕೋದ್ರಿಂದ ಅದು ಬ ಏನು ಪಾಕ ಬರ್ತಾ ಇರುತ್ತಲ್ಲ, ಅಂಟ್ಕೊಳ್ಳಲ್ಲ ತಳ. ಹಾಗಾಗಿ ನೋಡಿ ಪಾಕನ ಬಂದಿದೆಯಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ಕೂಡ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಒಂದು ಸ್ವಲ್ಪ ಪಾಕದ್ದು ಏನಿರುತ್ತಲ್ಲ ಅದನ್ನ ಹಾಕೊಂಡ್ಬಿಟ್ರೆ ಈ ಥರ ಸ್ಪ್ರೆಡ್ ಆಗಲ್ಲ. ನೋಡಿ ಒಂದೇ ಹತ್ರ ಕೂತ್ಕೊಂಡು ರೌಂಡಾಗಿ ಒಂಥರ ಉಂಡೆ ಥರ ಆಗುತ್ತೆ ಶೇಪು. ಈ ಥರ ಬಂತು ಅಂದರೆ ಪಾಕ ಬಂದಿದೆಯೋ ಇಲ್ಲೋ ಅಂತ ನಾನು ಪರ್ಸ್ನಲ್ ಆಗಿ ಟೆಸ್ಟ್ ಮಾಡೋದು ಇದೇ ಥರ ಪಾಕ ಬಂದಿದೆಯೋ ಇಲ್ವೋ ಅಂತೇಳಿ. ಪಾಕ ಬಂದಿದೆ. ನೋಡಿ ಇಷ್ಟಾದ್ರೆ ಸಾಕು. ನೋಡಿ ಇಷ್ಟು ಬೆಂದಿದೆ ಅಲ್ಲ, ಒಂದು ಸ್ವಲ್ಪನೂ ಕೂಡ ತಳ ಹಿಡ್ದಿಲ್ಲ ತುಪ್ಪ ಹಾಕಿರೋದ್ರಿಂದ. ಮಿಕ್ಸ್ಚರ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಶೇಂಗಾ ಉಂಡೆದು. ಇವಾಗೊಂದು ಟೀ ಸೋಸೋದನ್ನ ತೊಗೊಂಡು ಬೆಲ್ಲದ ಪಾಕನ ಹಾಕ್ಕೊತಾ ಇದ್ದೀನಿ. ಅಂದರೆ ಏನೋ ಕಸ ಕಡ್ಡಿ ಇದ್ದರೆ ಸ್ವಲ್ಪ ಅಲ್ಲೇ ಎಲ್ಲ ಉಳ್ಕೊಂಬಿಡ್ಲಿ ಅಂತೇಳಿ ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಪಾಕನ ಇವಾಗ ಅಲ್ಲೇ ಒಂದು ಸ್ಪೂನ್ ತೊಗೊಂಡು ಕಲಿಸ್ಬೇಕು. ಇದೇನಂದರೆ ಬಿಸಿ ಬಿಸಿ ಇದ್ದಾಗಲೇ ಕಲಿಸ್ಬೇಕು. ನಾವು ಕಲಸಿಟ್ಬಿಟ್ಟು ಆಮೇಲೆ ಎಲ್ಲೋ ಮಾಡ್ತೀವಿ ತಣ್ಣಗಾದ್ಮೇಲೆ ಅಂತ ಆಗಲ್ಲ. ಇದು ಬಿಸಿ ಬಿಸಿ ಇದ್ದಾಗಲೇ ಉಂಡೆಗಳನ್ನ ಕಟ್ಬಿಡಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ. ತಣ್ಣಗಾದ್ಮೇಲೆ ನಿಜವಾಗ್ಲೂ ಅದು ಹಾಳಾಗಿಬಿಡುತ್ತೆ. ಬಿಸಿ ಇದ್ದಾಗಲೇ ಮಾಡಬೇಕು. ನೋಡಿ ಇದನ್ನ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾ ಇಲ್ಲ, ಫಾರ್ವರ್ಡ್ ಮಾಡ್ತಾ ಇಲ್ಲ. ಸ್ವಲ್ಪ ಇದು ಪೂರ್ತಿ ಏನು ಸೆಷನ್ ಉಂಡೆ ಕಟ್ಟೋ ತನಕ ಏನಿದೆ ಅದನ್ನು ಪೂರ್ತಿ ಲೈವ್ ಆಗೇ ತೋರಿಸ್ತಾ ಇದ್ದೀನಿ. ಬಿಸಿ ಇದ್ದಾಗಲೇ ಪ್ರತಿಯೊಂದನ್ನು ಮಾಡ್ತಾ ಇರೋದು. ನೀಟಾಗಿ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ಕಲಿಸ್ಕೊಂಡು ಸ್ಪೂನಲ್ಲೇ ಕಲಿಸ್ಕೊತಾ ಇದ್ದೀವಿ. ಪೂರ್ತಿನ ನಾವೀಗ ಏನಂದ್ರೆ ಅದು ರೊಟ್ಟಿಗೆಲ್ಲ ಇಲ್ಲ ಮುದ್ದೆಗೆಲ್ಲ ಮಾಡ್ಕೋಬೇಕಾದ್ರೆ ಕಲಸ್ತೀವಲ್ಲ ಆ ಥರ ಕಲ್ಸೋಕ್ಕಾಗಲ್ಲ ಇದನ್ನ. ಯಾಕಂದರೆ ತುಂಬ ಗಟ್ಟಿ ಪಾಕ ಇರುತ್ತಲ್ಲ, ಆ ಥರ ಎಲ್ಲ ಕಲಿಸ್ಬೇಕಾದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಇಷ್ಟೇ ಏನು ಪಾಕ ಮೇಲೆ ಹಾಕ್ಕೊಂಡು ಸ್ಪೂನಲ್ಲೇ ಅದೆಷ್ಟು ಹಿಡಿಯುತ್ತೋ ಅಷ್ಟನ್ನೇ ಕಲಿಸ್ಕೊಂಡು ಉಂಡೆ ಕಟ್ಟಬೇಕಾದ್ರೆ ಅದು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕೂಡ ಮುಂದೆ ತೋರಿಸ್ತೀನಿ ನೋಡಿ. ಈ ಥರ ಸ್ಪೂನಲ್ಲೇನೇ ಎಷ್ಟಾಗುತ್ತೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಎವ್ರಿಡೇ ಹಾಕೋಂಥ ವೀಡಿಯೋಗಳನ್ನ ಪೂರ್ತಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋಂಥ ಪ್ರತಿಯೊಂದು ವೀಡಿಯೋಸು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ವ್ಯೂ ಮಾಡ್ಬೋದು. ನೋಡಿ ಬಿಸಿ ಬಿಸಿ ಇದ್ದಾಗಲೇ ಅದೇನು ಪಾಕದ ಜೊತೆ ಗಟ್ಟಿ ಗಟ್ಟಿ ಇರುತ್ತಲ್ಲ ಅದನ್ನು ತೊಗೊಂಡು ಸ್ವಲ್ಪ ಪುಡಿ ಏನು ಸೈಡಲ್ಲಿರುತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಉಂಡೆ ಕಟ್ತಾ ಇದ್ದೀನಿ ನೋಡಿ. ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಒಬ್ಬರಿಗೆ ಆಗೋದಿಲ್ಲ ಇದು ಅಂದರೆ ಲೇಟ್ ಆಗಿಬಿಡುತ್ತೆ. ಇಬ್ಬರಾದ್ರೆ ಬಿಸಿ ಬಿಸಿ ಇರುತ್ತಲ್ಲ ಬೇಗ ಬೇಗ ಕಟ್ಬಿಟ್ರೆ ಈಸಿಯಾಗಿ ಆಗ್ಬಿಡುತ್ತೆ. ಕೈ ಸುಡ್ತಾ ಇರುತ್ತೆ. ಹಾಗಾಗಿ ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ. ಅದು ಪಾಕದ್ದು ಏನಿದೆಯಲ್ಲ ಸ್ವಲ್ಪ ಗಟ್ಟಿದು ಅದನ್ನ ಎತ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಒಣಗಿರೋಂಥ ಪೌಡ್ರನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಉಂಡೆ ಕಟ್ಕೋಬೇಕು. ಕಟ್ಟಬೇಕಾದ್ರೆ ಏನಂದರೆ ಅದು ಸ್ವಲ್ಪ ಮೆತ್ತಗೆ ಅಂತಲೇ ಅನಿಸುತ್ತೆ. ಯಾಕಂದರೆ ಇನ್ನು ಪಾಕ ಬಿಸಿ ಇರುತ್ತಲ್ಲ, ಹಾಗಾಗಿ ಕಟ್ಟಿ ಇಟ್ಟಾಗ ಮೆತ್ತಗೆ ಇರುತ್ತೆ ಅದು. ತುಂಬ ಸಾಫ್ಟಾಗಿ ಕೈ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗ್ತಾ ಇರುತ್ತೆ. ಬಟ್ ಅದು ಆರಿದ್ಮೇಲೆ ಗಟ್ಟಿಯಾಗುತ್ತೆ. ಪಾಕ ತೊಗೊಂಡಿರ್ತೀವಲ್ಲ ಅದು ಒಣಗಿದ್ಮೇಲೆ ಗಟ್ಟಿಯಾಗುತ್ತೆ. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಮೆತ್ತಗಿದೆಯಪ್ಪ ಏನು ಮಾಡೋದು ಅಂತ ಟೆನ್ಷನ್ ಆಗಕ್ಕೆ ಹೋಗಬೇಡಿ. ಸಾಕು ಇಷ್ಟು ಮೆತ್ತಗಿದ್ರೆ ಪ್ರಾಬ್ಲಮ್ ಏನಿಲ್ಲ. ಈ ಥರ ಕಟ್ಟಿ ಕಟ್ಟಿ ಇಟ್ಬಿಡಿ. ಅದನ್ನು ಇಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಗಟ್ಟಿ ಆಗಿಬಿಡುತ್ತೆ ಉಂಡೆ. ಆ್ಯಕ್ಚುಲಿ ನಾವು ಕಡಲೆ ಹಿಟ್ಟೇನು ಹುರ್ಗಡಲೆ ಹಿಟ್ಟು ಪೌಡ್ರ್ ಏನಿದೆಯಲ್ಲ ಪುಟಾಣಿ ಹಿಟ್ಟಿಂದು ಪೌಡ್ರು ಅದನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿರೋದು ನಾವು. ಒಂದು ಮುಷ್ಟಿಯಷ್ಟು ಅಷ್ಟೇ ಹೇಳಿದ್ನಲ್ಲ ಆ್ಯಡ್ ಜಾಸ್ತಿ ಆ್ಯಡ್ ಮಾಡ್ಕೊಂಡಿಲ್ಲ. ಶೇಂಗಾ ಕಾಳೇ ಜಾಸ್ತಿ ಹಾಕ್ಕೊಂಡಿರೋದು. ಬಟ್ ಆದರೂ ಕೂಡ ನೋಡಿ ಅಂದರೆ ಶೇಂಗಾದು ಕೂಡ ಸ್ವಲ್ಪ ಲೈಟಾಗಿ ಪೌಡ್ರ್ ಆಗಿರುತ್ತಲ್ಲ, ಅದರಿಂದನೇ ಇಷ್ಟು ನೀಟಾಗಿ ಅದು ಚೆನ್ನಾಗಿ ಉಂಡೆ ಒಂಥರ ಜಿಗುಟು ಥರ ಬರೋ ಥರ ಬಂದು ಉಂಡೆ ಚೆನ್ನಾಗಿ ಗಟ್ಟಿಯಾಗಿ ಕುತ್ಕೊತಾ ಇದೆ. ಇದು ಆ್ಯಕ್ಚುಲಿ ಏನಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಶೇಂಗಾ ಜೊತೆಗೆ ಕಡಲೆ ಹಿಟ್ಟು ಪೌಡ್ರನ್ನು ತುಂಬ ಹಾಕ್ಕೊಂಡು ಮಾಡ್ತಾರೆ. ಅದು ಕೂಡ ಒಂದು ಸ್ವಲ್ಪ ಅದು ಉಂಡೆ ಚೆನ್ನಾಗೇ ಇರುತ್ತೆ. ಬಟ್ ನಮ್ಮ ಮನೇಲಿ ಶೇಂಗಾ ಜಾಸ್ತಿ ಇರಬೇಕು ಉಂಡೆಗೆ. ಆವಾಗ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸ್ವಲ್ಪ ಶೇಂಗಾ ಕಡಿಮೆ ಸಿಕ್ತು ತಿನ್ನಬೇಕಾದ್ರೆ ಅಂದರೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಶೇಂಗಾನ ಜಾಸ್ತಿ ತೊಗೊಂಡಿರ್ತೀನಿ ನಾನು ಎವ್ರಿ ಇಯರ್ ಉಂಡೆ ಕಟ್ಟಬೇಕಾದ್ರೆ. ಸ್ವಲ್ಪ ಕಡಲೆ ಪುಡಿನ ಹಾಕ್ಕೊಂಡಿರ್ತೀವಿ ಹುರ್ಗಡ್ಲೆ ಪುಡಿನ. ನೋಡಿ ನೀಟಾಗಿ ಎಲ್ಲ ಶೇಪ್ ಬರ್ತಾ ಇದ್ದಾವೆ. ಬೇಗ ಬೇಗ ಕಟ್ತಾ ಇದ್ದೀವಿ. ಅಂದರೆ ಕಟ್ಟಬೇಕಾದ್ರೆ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಮಾಡಿ ಕಟ್ತೀವಿ. ಯಾಕಂದರೆ ಅದು ನೀಟಾಗೆಲ್ಲ ಹಿಡ್ಕೊಳ್ಳಿ. ಯಾಕಂದರೆ ಕಾಳೆಲ್ಲ ಇರುತ್ತಲ್ಲ ಬೇಳೆ ಬೇಳೆ ಇರುತ್ತಲ್ಲ ನೀಟಾಗೆಲ್ಲ ಪ್ರೆಸ್ಸಾಗಿ ಹಿಡ್ಕೊಳ್ಳಿ ಅಂತೇಳಿ. ನೋಡಿ ಎಲ್ಲ ಉಂಡೆನ ಕಟ್ಟಿದ್ವಿ. ಇಷ್ಟೇ ಆಗಿದ್ದು ಎಷ್ಟೊಂದು ಕಾಣ್ತು ಬಟ್ ಇಲ್ಲಿ ನೋಡಿ ಇಷ್ಟೇ ಆಗಿದ್ದು. ತುಂಬ ಚೆನ್ನಾಗಿ ಬಂದಿದೆ. ಒಂದು 10, 15 ನಿಮಿಷದಲ್ಲೇ ನೋಡ್ತಾ ಇದೀವಲ್ಲ ಗಟ್ಟಿ ಆಗಿಬಿಟ್ಟಿದೆ. ಮೆತ್ತಗಿತ್ತು ನಾವು ಕಟ್ಟಿದಾಗ ನೋಡಿ ಅಲ್ಲೇ ಗಟ್ಟಿ ಆಗಿಬಿಟ್ಟಿದೆ. ಸೌಂಡ್ ಅದು ಇಟ್ಟಿದ ತಕ್ಷಣ ಟಕ್ ಅಂತ ಸೌಂಡ್ ಬರ್ತಾ ಇದೆ. ಅಷ್ಟು ರಫ್ ಆಗಿದೆ. ತುಂಬ ಟೇಸ್ಟಿ ಇರುತ್ತೆ ಈ ಶೇಂಗಾ ಉಂಡೆ. ಯಾಕಂದರೆ ಇದು ಹಬ್ಬದ ಸ್ಪೆಷಲ್ ಇದು. ನಾವು ಯಾವಾಗೋ ಮಾಡ್ತೀವಂದರೆ ನಿಜವಾಗ್ಲೂ ಅದು ಈ ಸೀಸನಲ್ಲಿ ತಿನ್ನೋ ಥರ ಟೇಸ್ಟ್ ನಮಗೆ ಎವ್ರಿ ಟೈಮು ಸಿಗೋದಿಲ್ಲ. ನೀವು ಮನೇಲಿ ಟ್ರೈ ಮಾಡಿ ಹಬ್ಬದಲ್ಲಿ. ಸಖತ್ತು ಟೇಸ್ಟಿಯಾಗಿರುತ್ತೆ. ಇನ್ನೊಂದೇನಂದ್ರೆ ಟೈಮ್ ಪಾಸ್ ಇದನ್ನು ಹಾಳಾಗಲ್ಲ ಇದು.
ತುಂಬ ದಿನ ಇಟ್ಕೊಂಡು ನಾವು ತಿನ್ಬೋದು. ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಟ್ರೆ ಈವ್ನಿಂಗ್ ಟೈಮ್ ಯಾವಾಗಲೂ ಕೂಡ ತಿಂತಾನೆ ಇರ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಚಕ್ಕಿ ಅಂತ ಹೇಳ್ತೀವಲ್ಲ, ಶೇಂಗಾ ಚಕ್ಕಿ ಅದೇ ಟೇಸ್ಟಲ್ಲೇ ಬರುತ್ತೆ ಸ್ವಲ್ಪ. ನೀವು ಮನೇಲಿ ಟ್ರೈ ಮಾಡಿ.